ಯಾವತ್ತಾದ್ರೂ ನೀವು ಇಂಥ ಲೊಕೇಶನ್ ಅಲ್ಲಿ ಇಂಥ ಪ್ರಕೃತಿ ಮಧ್ಯ ನೀರ್ ದೋಸೆ ಮತ್ತೆ ಚಿಕನ್ ಸುಕ್ಕ ನೋಡಿ ಮಾಡಿದ್ರಾ? ವಾವ್, ನಮ್ಮ ಚಿಕನ್ ಸುಕ್ಕ ರೆಡಿ ಆಗಿದೆ. ಹೇಗಿದೆ ಅಂತ ನೋಡಿ ಅಂತ. ಬೇಯ್ಬೇಕಾ ನಿಮ್ದು? ಬೇಯ್, ನಿಂಗೆ ಹೇಳಿಲ್ಲ ಮಾರ 8 ಗಂಟೆ ಬರ್ತೆ ಅಂತ ರೂಮ್ಗೆ. 8 ಗಂಟೆ? ನಮಗೆ ಪತ್ರೊಡ ಮಾಡ್ಲಿಕ್ಕೆ ಎಲೆ ಬೇಕಿತ್ತು, ಹುಡ್ತಾ ಇದ್ವಿ. ಹಾಯ್ ಗೈಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಇವತ್ತೊಂದು ಪ್ಲೇಸಿಗೆ ಹೋಗ್ತಾ ಇದ್ದೇವೆ. ಅದೊಂದು ಸ್ವರ್ಗ ತರ ಇದೆ ಪ್ಲೇಸ್, ನೀವು ನೋಡ್ಬೇಕು. ನಮ್ ಜೊತೆ ವರದರಾಜ್ ಇದ್ದಾರೆ, ಮತ್ತೆ ನಮ್ಮೊಬ್ಬರು ಗುರುಬಾಯ್ ಇದ್ದಾರೆ ಹಿಂದೆ. ಗುರುಬಾಯ್ ಅಲಿಯಾಸ್ ಅಲಿಬಾಯ್. ಬಾಯ್ ಹಾಗೆ ದನಗಳು ನೋಡಿ ಎಷ್ಟು ಚೆನ್ನಾಗಿ ಮೇಯ್ತಾ ಇದೆ. ಚೆನ್ನಾಗಿರುವಂಥ ಸ್ಥಳ, ಈ ಹಚ್ಚ ಹಸಿರಿಂದ ತುಂಬಿರುವಂಥ ಜಾಗ. ಇದಕ್ಕೆ ಖುಷಿ ಆಗ್ತದೆ ನೋಡಿ ಮೇಯಲಿಕ್ಕೆ. ಅದು ಬೇರೆ ತಂಪಾಗಿದೆ ಸ್ಥಳ ಕೂಡ. ಫಾಗ್ ಬರ್ತಾ ಇದ್ದೇವೆ, ಇನ್ನು ಮುಂದಕ್ಕೆ ಹೋಗಬೇಕು. ನಮಗೆ ನಮ್ಮನ್ನು ದನ ಒಂದು ನೋಡ್ತಾ ಗುರಾಯಿಸ್ತಾ ಇದೆ ನಮ್ಮನ್ನೊಂದು. ಹಾಗೆ ನೀವು ನೋಡಬೇಕು, ಇನ್ನು ಹೋಗ್ಬೇಕು ಮುಂದೆ. ಚೆನ್ನಾಗಿದೆ ಅಲ್ಲ? 10 ಗಂಟೆ ಆಗ್ತಾ ಇದೆ ನೋಡಿ. ಎಷ್ಟು ಚಂದ ವೆದರ್ ಇದೆ ನೋಡಿ. ವಾವ್, ಎಷ್ಟು ಸುಂದರವಾಗಿದೆ ನೋಡಿ. ಫಾಗ್ ನೋಡಿ, ಹನಿ ಹನಿ ಮಳೆ ನೋಡಿ, ಎಲ್ಲ ಪಾರ್ಕ್ ಮಾಡಿ. ಈ ದೃಶ್ಯ ನೋಡುವಾಗ ರೋಡಿಗೆ ಮಂಜು ಕಂಬಳಿ ಹಾಸಿದಂಗೆ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಅದ್ಭುತ. ಚಿಲ್ ಮಾಡಕ್ಕೆ ಮಜಾ ಕೂಡ ನೋಡ್ಬೇಕೀಗ. ಇನ್ನ ನಾಷ್ಟ ಆಗಿಲ್ಲ. ಈಗ ನಾನು ಕರ್ಕೊಂಡು ದೋಸೆ ಮಾಡಿ ಕೊಡ್ತೇನೆ ಅಂತ ಕರ್ಕೊಂಡ್ ಬಂದೆ. ನೀರು ದೋಸೆ ಈಗ 1:10 ಆಯ್ತು. ಇಲ್ಲಿ ನೋಡ್ಬೇಕು, ಮಧ್ಯಾಹ್ನ 1 ಗಂಟೆ ಹಾಗಾದ್ರೆ ಆಯ್ತು, ಇಲ್ಲಾಂದ್ರೆ ನಮ್ಮ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೇವೆ ಇಲ್ಲಿ ನೋಡಿ. ಲೈಟ್ ಆಗಿ ಹೋಗ್ತಾ ಇದೆ, ಆದ್ರೆ ಕಾಣ್ತಾ ಇಲ್ಲ ಏನು ನೋಡಿ. ಚೆನ್ನಾಗಿದೆ ಅಲ್ಲ? ಎಷ್ಟು ಸುಂದರವಾಗಿದೆ ಪ್ಲೇಸ್ ನೋಡಿ. ಇವಾಗ ಇಲ್ಲಿ ನಾವು ಬಂದು ಕುಕಿಂಗ್ ಮಾಡ್ಬೇಕಂತ ಅನ್ಕೊಂಡಿದ್ದೇವೆ, ಆದ್ರೆ ಕುಕಿಂಗ್ ಮಾಡ್ಲಿಕ್ಕೆ ಫುಲ್ ಫಾಗ್ ಇದೆ ಇಲ್ಲಿ. ಸ್ವಲ್ಪ ಹನಿ ಹನಿ ಮಳೆ ಕೂಡ ಬೀಳ್ತಾ ಇದೆ ಇಲ್ಲಿ ನೋಡಿ. ಹೇಗೆ ಮಾಡ್ಬೇಕು ಇವಾಗ, ನೋಡುವ ಏನೆಲ್ಲ ಆಗ್ತದೆ ಅಂತ. ಲೆಟ್ಸ್ ಗೋ. ನೋಡಿ, ನಾವು ಇವತ್ತು ಚಿಕನ್ ಕರಿ ಮಾಡ್ಬೇಕಂತಿದೆ. ಚಿಕನ್ ಸುಕ್ಕ ಮಾಡ್ತಿದ್ದೇವೆ. ಈಗ ಮೊದಲು ಆನಿಯನ್ ಎಲ್ಲ ಹಾಕ್ತಿದ್ದೇವೆ. ಇಷ್ಟು ಸುಂದರವಾದ ಪ್ಲೇಸ್ ಅಲ್ಲಿ ಯಾವತ್ತಾದ್ರೂ ನೀವು ಚಿಕನ್ ಸುಕ್ಕ ಮಾಡಿದ್ದೀರಾ? ನೋಡಿ ಅಂತ. ಈ ಪ್ರಕೃತಿಯನ್ನು ನೋಡುವಾಗ ಒಂದು ಸತ್ಯ ಮನಸ್ಸಿಗೆ ಬರ್ತದೆ. ಮನುಷ್ಯ ಎಷ್ಟೇ ಅಭಿವೃದ್ಧಿ ಹೊಂದಿದ್ರು ಕೂಡ ಪ್ರಕೃತಿಗಿಂತ ದೊಡ್ಡ ಕಲಾವಿದ ಯಾರೂ ಇಲ್ಲ ಅನ್ಸುತ್ತೆ. ನೋಡಿ ಅಂತೆ ಈ ಸೌಂದರ್ಯವನ್ನು ಒಂದ್ಸಲ. ಎಷ್ಟು ಸುಂದರವಾದ ಪ್ಲೇಸ್ ಅಲ್ಲಿ ಯಾವತ್ತಾದ್ರೂ ನೀವು ಚಿಕನ್ ಸುಕ್ಕ ಮಾಡಿದ್ದೀರಾ? ಇಲ್ಲ ಅಲ್ಲ? ಇವತ್ತು ನೋಡಿ ಚಿಕನ್ ಸುಕ್ಕ ಮತ್ತು ನೀರು ದೋಸೆ. ವಾವ್, ನೀರು ಆಯ್ತು. ಈ ರಂದಾಜು ಗೊತ್ತಾಗ್ತದೆ ಕೈ ಹೋದ್ರೆ. ಆಗ್ತಿದ್ದೇವೆ ನಾವು. ಚಿಕನ್ ಸ್ವಲ್ಪ ರೂಮ್ ಅಲ್ಲಿ ರೆಡಿ ಮಾಡಿ ತಂದಿದ್ವಿ, ಯಾಕಂದ್ರೆ ಇಲ್ಲಿ ಸ್ವಲ್ಪ ಲೇಟ್ ಆಗ್ತದೆ. ಇಲ್ಲಿ ಸ್ವಲ್ಪ ಬಾಯ್ಲ್ ಮಾಡಿ ತಂದಿದ್ದೇವೆ ಇಲ್ಲಿಗೆ. ಚಿಕನ್ ಹಾಕ್ತಾ ಇದ್ದೇವೆ. ಜಾಸ್ತಿ ಇದಕ್ಕೆ ಖಾಲಿ ಚಿಕನ್ ಬಾಯ್ಲ್ ಮಾತ್ರ ಮಾಡಿದ್ದು, ಸ್ವಲ್ಪ ಉಪ್ಪು ಮತ್ತು ಎಲ್ಲೋ ಪೌಡರ್. ಚಿಕನ್ ಒಂದು 3.5 kg ಏನಿದೆ. ಸ್ವಲ್ಪ ರೂಮಲ್ಲಿ ಇಟ್ಟು ಬಂದಿದ್ದೇವೆ. ಸ್ವಲ್ಪ ಒಗ್ಗರಣೆ ಸೊಪ್ಪು ಮತ್ತೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಗಾರ್ಲಿಕ್ ಪೇಸ್ಟ್ ಹಾಕಿದ್ರೆ ಜಾಸ್ತಿ ಟೇಸ್ಟ್ ಸಿಗ್ತದೆ. ಜಾಸ್ತಿ ಹಾಕ್ಬಾರ್ದು, ಜಾಸ್ತಿ ಹಾಕಿದ್ರೆ ಸ್ಮೆಲ್ ಬರ್ತದೆ ಜಾಸ್ತಿ. ಆಮೇಲೆ ಸ್ವಲ್ಪ
ಮುಚ್ಚಿ ಹಾಕಿಡುವ ಸ್ವಲ್ಪ ಬೇಯಲಿ. ಅದ್ರಲ್ಲಿ ಸ್ವಲ್ಪ ಬೆಂದಿದೆ ಇದು. ಗಂಟೆ 1 ಗಂಟೆ ಜಾಸ್ತಿ ಬೇಗ ಮಾಡಲಾರ ಕರ್ಮ. ನಾನು ಇದ್ರಲ್ಲಿ ಬೇಯ್ಬೇಕಾ? ಬೇಯ್ಬೇಕಂದ್ರೆ 8 ಗಂಟೆಗೆ ಹೇಳಿಲ್ಲ, ಗಂಟೆ 10 11 ಆಯ್ತು ಸಾವಿಲ್ಲ. 11 ಗಂಟೆ ಆದ್ರೆ ನಾನು ಇದ್ರಲ್ಲಿ ಬೇಯ್ಬೇಕಾ ನಿಂದು? ಬೇಯ್, ನಿಂಗೆ ಹೇಳಿಲ್ಲ ಮಾರ 8 ಗಂಟೆ ಬರ್ತೇನೆ ಅಂತ ರೂಮ್ಗೆ. 8 ಗಂಟೆ ನೀವು ಅಷ್ಟು ಗಂಟೆಗೆ ಬಂದದ್ದು, ನಿಂಗೆ ಅಷ್ಟು ಗೊತ್ತಾದ್ರು ಇದ್ರಲ್ಲಿ ತೆಗೆದು ಮಾಡಿ ನೈಟ್ ಡ್ಯೂಟಿ 7 ಗಂಟೆಗೆ ಬಂದೆ, ಮತ್ತೆ ಬರ್ಬೇಡ. 8 ಗಂಟೆ ಬಂದಿಲ್ಲ, 8 ಗಂಟೆ ರೂಮ್ ಬಂದಿಲ್ವ ನಾವು? 8 ಗಂಟೆ ಬಂದ ನೀವು ಬಂದು 8 ಗಂಟೆಗೆ ರೆಡಿ ಮಾಡಿ ರೂಮಲ್ಲಿ ನೀನು ಬಂದಿಲ್ಲ ತಾನೇ? ಬಂದಿಲ್ಲ, ಎಲ್ಲ ಆಡ್ಕೊಂಡು ಮಾರಿಲ್ಲ. 11 ಗಂಟೆ ಹೊಟ್ಟೆ ಹಸಿದೆ. 12 ಗಂಟೆಗೆ ಲಂಚ್ ಮಾಡೋ ಟೈಮಲ್ಲಿ ಆಗುದಿಲ್ಲ, ನಾನು ಮಾಡುದೇ ಸೀದಾ ಹೋಗ್ತಾನೆ ಗ್ಯಾರಂಟಿ. ನಾನು ಅಲ್ಲಿ ಸೀದಾ ಬಿಟ್ಟು ಹೋಗ್ತಾರೆ ರಸ್ತೆ. ತುಂಬಾ ಈಗ ಸಲ ಆಗ್ತಾ ಇದ್ದೇವೆ. ನಾವು ರೂಮಲ್ಲಿ ರುಬ್ಬಿ ತಂದದ್ದು, ಟ್ರೈನ್ ಮಾಡಿ ಕಡಪಿಗಲ್ಲಲ್ಲಿ ರುಬ್ಬಿ ತಂದದ್ದು ರೂಮಲ್ಲಿ. ಗಂಟೆ 12 ಆಯ್ತು. 12 ಗಂಟೆಗೆ ದೋಸೆ ಮಾಡಿ ಕೊಡುದಂತೆ. ಯಾರು ತಿಂದಿದ್ದೀರಾ ಈ ತರ? ಲಂಚ್ ನಾಷ್ಟ ಬಿಟ್ಟು ಲಂಚ್ ಟೈಮಲ್ಲಿ ದೋಸೆ ಮಾಡಿ ಕೊಡ್ತಿದ್ದಾನೆ. 8 ಗಂಟೆಗೆ ರೆಡಿ ಆಗ್ಬೇಕಿತ್ತು ದೋಸೆ. ಮಾತಾಡಿ ಮಿಕ್ಸ್ ಆಗ್ಬೇಕು. ಇಸ್ಸೇ ಜಮ ರೂಮೆ ಬರ್ತಂತಾನಲ್ಲಿ ಓಲೆ ಕೆಲಸ ಆಗ್ತದ. ಯಾವತ್ತಾದ್ರೂ ನೀವು ಇಂಥ ಲೊಕೇಶನ್ ಅಲ್ಲಿ ಇಂಥ ಪ್ರಕೃತಿ ಮಧ್ಯ ನೀರು ದೋಸೆ ಮತ್ತೆ ಚಿಕನ್ ಸುಕ್ಕ ನೋಡಿ ಮಾಡಿದ್ರಾ? ವಾವ್! ಚಿಕನ್ ಸುಕ್ಕ ರೆಡಿ ಆಗ್ತಾ ಇದೆ. ಮಳೆ ಕೂಡ ಬರ್ತಾ ಇದೆ, ಲೈಟ್ ಆಗಿ ಮಳೆ ಬರ್ತಾ ಇದೆ. ಚಿಕನ್ ಸುಕ್ಕ ರೆಡಿ ಆಗ್ತಿದೆ. ಮತ್ತೆ ನೀರು ದೋಸೆ ಮಾಡಬೇಕು. ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ಪಾನ್ ಸ್ವಲ್ಪ ಸಣ್ಣದಾಯ್ತು. ಪಾನ್ ಬಗ್ಗೆ ಮಾತಾಡ್ಬೇಡ, ಪಾನ್ ಸ್ವಲ್ಪ ಸಣ್ಣದಾಗಿದೆ. ಮನೆಯಲ್ಲಿ ಮಾಡೋದಕ್ಕೆ ಇಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಇರ್ಬೋದು, ಆದ್ರೆ ಅನುಭವ ಇದೆ ಅಲ್ಲ, ಅದರ ಟೇಸ್ಟ್ ಡಿಫ್ರೆನ್ಸ್ ಇರ್ಬೋದು, ಅದರ ಸವಿ ಅಂತ ಅನುಭವ ಇದೆ ಅಲ್ಲ. ವಾವ್, ಬ್ಯೂಟಿಫುಲ್, ಸಾಕದಾಗಿದೆ ನೋಡಿ. ಈ ಪ್ರಕೃತಿ ಇದರ ಮಧ್ಯೆ ಊಟ ಮಾಡೋದು ಎಷ್ಟು ಚೆನ್ನಾಗಿದೆ. ಒಂದ್ಸಲ ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಹೋಗಿ ಇಂಥ ಪ್ರಕೃತಿ ಮಧ್ಯೆ ಒಂದ್ಸಲ ಇಂಥ ಚಿಕನ್ ಸುಕ್ಕ ಅಥವಾ ನೀರು ದೋಸೆ ಏನೇ ಈ ಥರ ಐಟಮ್ಸ್ ತಂದು ಮಾಡಿ, ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ. ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡಬೇಕು. ನಮ್ಮ ಚಿಕನ್ ಸುಕ್ಕ ರೆಡಿ ಆಗಿದೆ. ಹೇಗಿದೆ ಅಂತ ನೋಡಿ ಅಂತ. ಸ್ವಲ್ಪ ಮಾಡಿದ್ವಿ, ಇನ್ನೊಂದು ಸ್ವಲ್ಪ ಇಟ್ಟಿದ್ದೇವೆ. ಇವಾಗ ಮಾಡ್ಬೇಕು, ಮತ್ತೆ ರೆಡಿ ಆಗ್ತಿಲ್ಲ ನೋಡಿ. ಚಿಕನ್ ಸುಕ್ಕ ರೆಡಿ ಆಗಿದೆ, ಫೈನಲ್ ಟಚ್ ಆಗಿದೆ. ನಮ್ಮ ಜೊತೆ ವರದರಾಜ್ ಅವರು ಇದ್ದಾರೆ. ಎಲ್ರಿಗೂ ಏನಂದ್ರೆ ಸುಕ್ಕ ರೆಡಿ ಆಗಿದೆ, ಇನ್ನು ಲೇಟ್ ಆಗುತ್ತೆ, ದೋಸೆ ಮಾಡಕ್ಕಿದೆ. ಓಕೆ, ಕ್ಲೋಸ್ ದ ಚಿಕನ್ ಪಾಯಿಂಟ್. ಚಿಕನ್ ಪಾಯಿಂಟ್ ಕ್ಲೋಸ್ ದ ದೋಸೆ. ನಾವು ನೀರು ದೋಸೆ ಮಾಡ್ತಾ ಇದ್ದೇವೆ. ಮಳೆ ಕೂಡ ಬರ್ತಾ ಇದೆ. ನೀರು ದೋಸೆ ನೀರು ದೋಸೆ ಮಾಡ್ತಾ ಇದ್ದೇವೆ. ನೀರು ದೋಸೆ ಮಾಡ್ತಾ ಇದ್ದೇವೆ ಇವತ್ತು. ನೀರು ದೋಸೆ ಮತ್ತು ಸುಕ್ಕ. ಈ ಪ್ರಕೃತಿಯಲ್ಲಿ ಮಡಿಲಿನ ಮಧ್ಯೆ ನೀರು ದೋಸೆ ಸವಿಬೇಕಂತ ಒಂದು ತುಂಬಾ ಆಸೆ. ನಮ್ಮೊಬ್ಬ ಹುಡುಗ ಇದ್ದಾನೆ, ವರದ ಅಂತ. ಅವರ ಆಸೆಗೋಸ್ಕರ ಇವತ್ತು ನೀರು ದೋಸೆ ಮತ್ತು ಸುಕ್ಕ. ಅವರು ವಿಧಿವಾಸ ಆಗಿದ್ದಾರೆ. ಅವರ ನೆನಪಲ್ಲಿ ಅವರ ಆಸೆ ಆಗಿದೆ ದೋಸೆ ಮಾಡಿದ್ರು. ದೋಸೆ ಪ್ರಕೃತಿಯ ಪ್ರತಿಯೊಂದು ದೃಶ್ಯವೂ ದೇವರ ಅದ್ಭುತ ಕಲಾಕೃತಿ. ಅದನ್ನು ನೋಡುವ ಪ್ರತಿಯೊಂದು ಕ್ಷಣವೂ ಕೂಡ ಮನಸ್ಸಿಗೆ ಹೊಸ ಉತ್ಸಾಹ ಮತ್ತು ನೆಮ್ಮದಿ ನೀಡುತ್ತದೆ. ಪ್ರಕೃತಿಯ ಪರಮ ಸೌಂದರ್ಯ ಅನಿಸುತ್ತೆ. ಈ ಹಸಿರ ಹೊದಿಕೆಯ ಭೂಮಿಯ ಸೊಬಗು ಮನಸ್ಸನ್ನು ಸೆಳೆಯುತ್ತಾ ಇರ್ತವೆ. ಈ ಮಳೆಯ ಹನಿಗಳು ಭೂಮಿಗೆ ಜೀವ ತುಂಬುತ್ತಾ ಇರ್ತವೆ ನೋಡಿ. ಪ್ರಕೃತಿಯ ಮಡಿಲಲ್ಲಿ ಕಳೆದ ಕ್ಷಣ ಪ್ರತಿಯೊಂದು 1000 ಚಿಂತೆಗಳನ್ನು ಕೂಡ ಮರೆಸುವ ಶಕ್ತಿ ಇದೆ ನೋಡಿ. ಈ ಪ್ರಕೃತಿಯ ಪ್ರತಿಯೊಂದು ದೃಶ್ಯವು ದೇವರ ಕೈ ಚಲ ಕಾಣಬೇಕಾ, ಅದೊಂಥರ ಅದ್ಭುತ ಅನುಭವ. ಅದನ್ನು ನೋಡುವ ಕಣ್ಣುಗಳು ನಿಜವಾದ ಅದೃಷ್ಟವಂತರು ಅನಿಸ್ಬೇಕು. ಹಸಿರಿಂದ ಕಂಗೊಳಿಸುವಂಥ ಈ ಭೂಮಿ ದೇವರ ನಮಗೆ ನೀಡಿರುವಂಥ ಅತ್ಯಮೂಲ್ಯವಾದಂಥ ಉಡುಗೊರೆ.
ಪ್ರಕೃತಿಯು ಪ್ರತಿಯೊಂದು ಹಸಿರಿನಲ್ಲೂ ಕೂಡ ಜೀವ ಇದೆ. ಅದನ್ನು ಅನುಭವಿಸಿದಾಗಲೇ ಬದುಕಿನ ನಿಜವಾದ ಅರ್ಥ ತಿಳಿತದೆ ನೋಡಿ. ಪ್ರಕೃತಿ ಕೇವಲ ಕಣ್ಣಿಗೆ ಕಾಣುವ ಸೌಂದರ್ಯ ಅಲ್ಲ, ಅದು ಹೃದಯಕ್ಕೆ ಸಿಗುವ ಒಂದು ನೆಮ್ಮದಿ. ಮತ್ತೆ ನೋಡುವ, ಸಿಗುವ ಏನೆಲ್ಲ ಕಾಣ್ತದೆ ಅಂತ ಮತ್ತೆ ತೋರಿಸ್ತೇನೆ. ಅಥವಾ ಕೇರಳ ಅಥವಾ ನಮ್ಮೂರಲ್ಲಿ ಮಡಿಕೇರಿ, ಊಟಿ, ಕೊಡೈಕೆನಾಲ್ ಯಾವ್ದಾದ್ರು ಅನ್ಕೊಂಡಿದ್ರ? ಅಲ್ವೇ ಅಲ್ಲ, ಇದು ನಮ್ಮ ಸಲಾಲ. ಎಷ್ಟು ಚೆನ್ನಾಗಿದೆ ನೋಡಿ ವೆದರ್. ವಾವ್, ಬ್ಯೂಟಿಫುಲ್ ವೆದರ್ ನೋಡಿ. ವೆದರ್ ಆಸಮ್ ಆಗಿದೆ. ವೆದರ್ ನೋಡಿ. ವೆದರ್ Habibi, come ಟು to ಸಲಾಲ. Don't go anywhere. Come to Salala, 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 Salala. Tal. ನಮಗೆ ಪತ್ರೊಡ ಮಾಡ್ಲಿಕ್ಕೆ ಎಲೆ ಬೇಕಿತ್ತು, ಹುಡ್ತಾ ಇದ್ವಿ. ಫೈನಲ್ ಸಿಕ್ತು ನೋಡಿ, ಎಲೆಗಳು ಸಿಕ್ತು ಪತ್ರೊಡ ಮಾಡ್ಲಿಕ್ಕೆ. ಅಂತ ಇದೆಯಾ, ಈ ಪ್ರಕೃತಿ ಮಧ್ಯೆ ನಿಂತಾಗ ನಮ್ಮ ಸಮಸ್ಯೆಗಳು ಚಿಕ್ಕದಾಗಿ ಕಾಣ್ತವೆ, ನಮ್ಮ ಆಸೆಗಳು ಸರಳವಾಗ್ತದೆ ನೋಡಿ. ನಮ್ಮ ಮನಸ್ಸು ಮತ್ತೆ ಮಗುವಿನಂತೆ ನಗಲು ಪ್ರಾರಂಭಿಸ್ತಾ ಇರ್ತವೆ. ಈ ಪ್ರಯಾಣ ಕೇವಲ ಫೋಟೋಗಳಿಗಾಗಿ ಅಲ್ಲ, ಅದೊಂಥರ ಮನಸ್ಸಿನ ನೆಮ್ಮದಿಗಾಗಿ. ಕೇವಲ ಈ ದೃಶ್ಯಗಳು ಕೆಮರಕ್ಕಾಗಿ ಅಲ್ಲ. ಹೇಗಿತ್ತು ಇವತ್ತಿನ ಜರ್ನಿ ಸಲಾಲದು? ವೆದರ್ ಎಲ್ಲ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ವೆದರ್ ಕಂಟಿನ್ಯೂಸ್ ಮಳೆ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಹಾಗಾಗಿ ಗ್ಯಾಸ್ ಹೋಗ್ಲಿಕ್ಕೆ ಆಗಲ್ಲ, ರೋಡ್ ಕಾಣಲ್ಲ, ಹಾಗೆ ರಿಸ್ಕಿ ಹಾಕಿ. ಇನ್ನು ಸೆಪ್ಟೆಂಬರ್ ನಂತರ ಬರೋದು, ಆಗ ಫಾಗ್ ಎಲ್ಲ ಏನಿರಲ್ಲ. ಹೌದು, ನಿಜ. ಇವತ್ತು ವೆದರ್ ಸ್ಟಾರ್ಟಿಂಗ್ ಇಂದಲೇ ಫುಲ್ ಫಾಗ್ ಇದೆ. ಹೌದು, ಯಾಕಂದ್ರೆ ಇವಾಗ ಫಾಗ್ ಗೆ ಹೋಗ್ಲಿಕ್ಕೆ ಆಗಲ್ಲ. ವೆದರ್ ಅಂತೂ ಸೂಪರ್ ಆಗಿದೆ. ಹೊರಗಡೆ ನೋಡಿ ಅಂತ ಹೇಗಿದೆ ನೋಡಿ, ಕಾಣುದಿಲ್ಲ. ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀವಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ. ಹೌದು, ಸಬ್ಸ್ಕ್ರೈಬ್ ಮಾಡ್ಬೇಕು, ಲೈಕ್ ಫ್ಯಾಮಿಲಿ ಕುತ್ಕೊಂಡು ನೋಡಿ. ಹೌದು, ಎಲ್ರು ಇಲ್ಲಿ ಬರಕ್ಕಾಗಲ್ಲ, ಸ್ವಲ್ಪ ಊರಲ್ಲಿ ಹೋಗಿ, ಪರವಾಗಿಲ್ಲ. ಊರಲ್ಲಿ ತುಂಬಾ ಚೆನ್ನಾಗಿರೋ ವ್ಯೂ ಇದೆ. ಹೌದು, ಊರಲ್ಲಿ ಇದಕ್ಕಿಂತ ಚೆನ್ನಾಗಿರೋ ವ್ಯೂ ಇದೆ. ಲೆಫ್ಟ್ ಬಾಯ್, ಟೇಕ್ ಕೇರ್. ಅಂಟಿಲ್ ನೆಕ್ಸ್ಟ್ ಟೈಮ್ ವಿಡಿಯೋಲಿ ಸಿಗುವ. ನಾವೆಲ್ಲ ಇನ್ನೊಂದು ಬ್ಲಾಗ್ ಅಲ್ಲಿ ಬರ್ತೇವೆ ಚೆನ್ನಾಗಿರುವಂತ ಲೊಕೇಶನ್ ಜೊತೆಗೆ.